ಅಭಿವೃದ್ಧಿಯ ಕುರಿತು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ನಾವೆಲ್ಲ ಬಳ್ಳಾರಿಯ ಜನತೆ, ರಾಜ್ಯದ ಜನತೆ ನೋಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯದ ಜನತೆ ಸಂಡೂರಲ್ಲಿ 33 ಕೋಟಿಯ ಕಳಪೆ ಅಭಿವೃದ್ಧಿ ಅನುದಾನವನ್ನ ಪ್ರಶ್ನೆ ಮಾಡಿದ್ದಾರೆ. ಇದು ಮಾಡಿದ್ಯಾರು? ಒಬ್ಬ ಸಾರ್ವಜನಿಕರು. ಈ ರಸ್ತೆ ಒಂದು ಲಾರಿ ಸಿಗಾಕೊಂಡು ಹೋಗಿದೆ, ಹೊಸ ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆದರೆ ಅದನ್ನು ಕೇಳಿದಂತ ಒಂದು ವೈರಲ್ ಆಗಿರುವಂತಹ ವಿಡಿಯೋ ನಮ್ಮ ಸಂಸದರು ಯಾರು ಡಾಕ್ಟರ್ ಅಂಬೇಡ್ಕರ್ ಭಾರತ ರತ್ನ ಆಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಚನೆ ಮಾಡಿರುವಂತ ಪುಣ್ಯಪ್ಪನ ಒಂದು ಚೌಕಟ್ಟಲ್ಲಿ ಆ ಪುಣ್ಯಪ್ಪ ಕೇಳಿದ್ದಾರೆ ಸಾರ್ವಜನಿಕರು. ಆದ್ರೆ ಯಾವ ಸಂವಿಧಾನದ ಚುನಾವಣಾ ಹಿನ್ನೆಲೆಯಲ್ಲಿ ಬಂದಂತ ಒಬ್ಬ ಜನಪ್ರತಿನಿಧಿ ಆಗಿರುವಂತ ಸಂಸದರು, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಗಿರುವಂತ ತುಕಾರಾಮ್ ಅವರು ಉಡಾಫೆ ಮಾತುಗಳನ್ನು ಮಾಡಿರುವಂತದ್ದು, ಅಶ್ಲೀಲ ಪದಗಳನ್ನ ಬಳಸಿರುವಂತದ್ದು ಮತ್ತು ಸಾರ್ವಜನಿಕರನ್ನ ಮುಂದೆ ಮಕ್ಕಳು ಅಂತೇಳಿ ಕೇಳಿರುವಂತ ಶಬ್ದಗಳು ಬಹಳ ವೈರಲ್ ಆಗ್ತಾ ಇದೆ. ಅದಕ್ಕೆ ಮುಂದೆ ಮಕ್ಕಳು ಯಾರು ಅಂತ ಹೇಳಿದ್ರೆ ಓಟ್ ಹಾಕಿ ಕೆಲಸದಂತ ನಿಮಗೆ ಮುಂದೆ ಮಕ್ಕಳ ಅತ್ಯೇರದ ಮುಂದೆ ಮಕ್ಕಳು ಅಂತ ಕೇಳಿದ್ದೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕಾಗಿತ್ತು ತುಕಾರಾಮ್ ಅವರೇ. ನೀವು ಈ ರೀತಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವವನ್ನ ಯಾರು ಉಳಿಸ್ಬೇಕಾಗಿತ್ತು, ಪ್ರಜಾಪ್ರಭುತ್ವವನ್ನ ನೀವು ಕೊಲೆ ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರನ್ನ ಮತದಾರರ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ಬೇಕು. ನೀವು ಸೇವೆಯನ್ನ ಮಾಡ್ಬೇಕಾದಂತವ್ರು ಮತದಾರರನ್ನ ಇವತ್ತು ಮುಂಡೆ ಮಕ್ಕಳು ಅಂತೇಳಿ ಹೇಳ್ತಾ ಇರುವಂತದ್ದು ಇದು ಸರಿಯಲ್ಲ, ನಿಮಗೆ ಶೋಭೆ ಅಲ್ಲ. ನೀವು ಬಹಳ ಬುದ್ಧಿವಂತರಾಗಿದ್ದೀರಿ ಅಂತ ಅನ್ಕೊಂಡಿದ್ದೀರಾ. ನೀವು ಮೂರು ಸಲ ನಾವು ಸಂಡೂರಲ್ಲಿ ಗೆದ್ದಿದ್ದೀವಿ, ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಮಂಗನಂತೆ ವರ್ತನೆ ಮಾಡೋದಕ್ಕಲ್ಲ. ನೀವು ಒಬ್ಬ ಸಂಸದರಾಗಿ ನೀವೆಲ್ಲರೂ ಕೂಡ ಸಾರ್ವಜನಿಕರಿಗೆ ಹಿತಾಸಕ್ತಿಯ ಅನುಗುಣವಾಗಿ ನೀವು ನಡ್ಕೊಳ್ಬೇಕು. ಆದ್ರೆ ಅಂತ ಸಾರ್ವಜನಿಕರನ್ನ, ಮತದಾರ ಪ್ರಭುಗಳನ್ನ ನೀವಿವತ್ತು ಅಜ್ಞಾನಿ ಮುಂದೆ ಮಕ್ಕಳು, ಅಗೌರವದ ಮುಂದೆ ಮಕ್ಕಳು ಅಂತ ಹೇಳಿ ಶಬ್ದವನ್ನ ಉಪಯೋಗ ಮಾಡಿದ್ದೀರಿ. ನಿಮ್ಮಂತ ಕೆಟ್ಟ ಸಂಸ್ಕೃತಿಯ ಸಂಸದರಿಗೆ ಇಡೀ ಬಳ್ಳಾರಿ ಜನತೆ ನಿಮಗೆ ಧಿಕ್ಕಾರವನ್ನ ಕೂಗ್ತೀವಿ. ನಿಮ್ಮಂತ ಭ್ರಷ್ಟ ಮತ್ತು ಈ ರೀತಿಯ ಅಶ್ಲೀಲ ಮಾತುಗಳನ್ನ ಮಾತಾಡುವಂತ ಸಂಸದರು ನಮ್ಮ ಬಳ್ಳಾರಿಯಿಂದ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ನಿಮಗೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.